ಘಟಪ್ರಭಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಟ್ಟಂತ ಹಿನ್ನೆಲೆಯಲ್ಲಿ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಕೆಲವು ನಗರಗಳು ಜಲಾವೃತವಾಗ್ತಾ ಇದೆ. ಅಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸುಮಾರು 10ಕ್ಕೂ ಹೆಚ್ಚು ಬಡಾವಣೆಗಳಿಗೆ ಘಟಪ್ರಭಾ ನದಿಯ ನೀರು ನುಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿರೋದು. ಸುಮಾರು 10ಕ್ಕೂ ಹೆಚ್ಚು ಬಡಾವಣೆಗಳಿಗೆ ಘಟಪ್ರಭಾ ನದಿಯ ನೀರು ನುಗ್ಗಿದೆ. ಹೋಟೆಲ್ನಲ್ಲಿ ಇದ್ದಂಥ ಸಾಮಗ್ರಿಯನ್ನ ಕೊಂಡೊಯ್ಯಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. 200ಕ್ಕೂ ಹೆಚ್ಚು ಮನೆಗಳನ್ನ ಖಾಲಿ ಮಾಡಿದ್ದಾರೆ ಜನರು. ಯಾಕಂದ್ರೆ ಅಲ್ಲಿ ಒಂದು ಆತಂಕದ ವಾತಾವರಣ ಇದೆ. ಹೋಟೆಲ್ನಲ್ಲಿ ಸಾಮಗ್ರಿಗಳಿತ್ತಲ್ಲ ಅದನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಮಟನ್ ಮಾರ್ಕೆಟು, ಕುಂಬಾರಗಲ್ಲಿ, ಉಪ್ಪಾರ ಓಣಿಯಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಅಲ್ಲಿನೂ ಆ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ಈ ಮನೆಯ ಮುಕ್ಕಾಲು ಭಾಗ ನೀರೇ ಬಂದು ನಿಂತ್ಕೊಬಿಟ್ಟಿದೆ. ಸೊ ಹಿಂಗಿರಬೇಕಾದ್ರೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಶಿಫ್ಟ್ ಮಾಡೋದಾದರೂ ಹೇಗೆ? ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹೆಗ್ಲು ಮೇಲೆ ಹೊತ್ಕೊಂಡು ಹೋಗಬೇಕು. ನೋಡಿ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅರ್ಧಕ್ಕರ್ಧ ಮುಳುಗೋಗಿದ್ದಾರೆ ಜನ. ಇಷ್ಟರ ಮಟ್ಟಿಗೆ ಅಲ್ಲಿ ನೀರು ಬಂದಿರೋದು. ಕಾರಣ ಘಟಪ್ರಭಾ ನದಿಯಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಗೋಕಾಕ್ ನಗರದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಮನೆಗಳು ಮುಳುಗಡೆ ಆಗ್ತಾ ಇದೆ, ದೇವಸ್ಥಾನ ಮುಳುಗಡೆ ಆಗ್ತಾ ಇದೆ, ಶಾಲೆಗಳು ಮುಳುಗಡೆ ಆಗ್ತಾ ಇದೆ. ಜನರ ಜೀವನವೇ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ. ಆ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಆದರೆ ಹೇಗೆ ಬಂದ್ಬಿಡಿ ಅಂದಿದ ತಕ್ಷಣ ಹೋಗೋಕ್ಕಾಗತ್ತೆ? ಮನೆಯಲ್ಲಿ ದವಸ ಧಾನ್ಯ ಇರುತ್ತೆ, ಜಾನುವಾರುಗಳಿರುತ್ತೆ. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ವಾಸ್ತವ ಚಿತ್ರಣ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಈಗ ಘಟಪ್ರಭಾ ನದಿ ಏನಿದೆ ಗೋಕಾಕ್ನಲ್ಲಿ ಒಂದು ಅವಾಂತರ ಸೃಷ್ಟಿ ಮಾಡಿರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತೀನಿ. ಘಟಪ್ರಭಾ ನದಿ ಏನಿದೆ, ಘಟಪ್ರಭಾ ನದಿಯ ನೀರು ಈಗ ಗೋಕಾಕ್ ನಗರದಲ್ಲಿ ಈಗಾಗಲೇ ನುಗ್ಗಿರ್ತಕ್ಕಂಥದ್ದು. ಗೋಕಾಕ್ ನಗರದ ಮಟನ್ ಮಾರ್ಕೆಟ್ ಸೇರಿದಂತೆ ದನದಪೇಟೆ ಸೇರಿದಂತೆ ಏನು 10ಕ್ಕೂ ಅಧಿಕ ಬಡಾವಣೆಗಳಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ 300ಕ್ಕೂ ಅಧಿಕ ಮನೆಗಳೇನಿದಾವೆ ನೀರಿನಲ್ಲಿ ಈಗ ಜಲಾವೃತಗೊಂಡಿದ್ದಾವೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನರು ಈಗ ಮನೆಯನ್ನು ಏನು ಖಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದಂಥ ಸಾಮಗ್ರಿಗಳನ್ನು ಮನೆಯ ಮಹಡಿ ಮೇಲೆ ಇಡುವಂಥ ಕೆಲಸ ಆಗಿರ್ಬೋದು. ಜೊತೆಗೆ ಇಲ್ಲಿ NSFನಲ್ಲಿ ತಯಾರಿಸಲಾದ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗುವಂಥ ಕೆಲಸಗಳು ಕೂಡ ನಡೀತಾ ಇರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮನೆಯೊಂದರ ಮೇಲೆ ಒಂದು ಜಾನುವಾರು ಅಂದರೆ ನಾಯಿ ತನ್ನ 2 ಮಕ್ಕಳೊಂದಿಗೆ ಅದು ಕೂಡ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದೆ. ಮನೆಯಲ್ಲಿ ನೀರು ನುಗ್ಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮನೆಯ ಮಹಡಿ ಮೇಲೆ ಒಂದು ಹತ್ತಿರ್ತಕ್ಕಂಥದ್ದು. ಸೊ ಆ ನಾಯಿ ಮತ್ತು ನಾಯಿ ಜೊತೆ 2 ಮರಿಗಳು ಕೂಡ ಇರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಒಂದು ಘಟಪ್ರಭಾ ನದಿಗೆ ಏನು ಅದರ ಉಕ್ಕಿ ಹತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಘಟಪ್ರಭಾ ನದಿಯ ಒಂದು ಏನು ಒಳಹರಿವು 80,000 ಕ್ಯೂಸೆಕ್ಸ್ ನಂತಿದೆ ಎಷ್ಟಿದೆ. ಆ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಗೋಕಾಕ್ ನಗರದಲ್ಲಿ ಈಗ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ನಾನು ನಿಮ್ಗೆ ತೋರಿಸ್ತಕ್ಕಂಥ ದೃಶ್ಯಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಒಂದು ಪ್ರಮುಖವಾಗಿ ಈ ಒಂದು ಘಟಪ್ರಭಾ ನದಿ ಏನಿದೆ ಸುತ್ತಲುವಾಗಿ, ಯಾಕಂದರೆ ಘಟಪ್ರಭಾ ಜಲಾಶಯದಿಂದ ಒಂದು 60,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಅದರ ಜೊತೆಗೆ ಏನು ಇಲ್ಲಿ ಮಾರ್ಕಂಡೆ ನದಿ ಆಗಿರ್ಬೋದು, ಬಳ್ಳಾರಿ ನಾಲಾ ನದಿ ಏನು ನಾಲಾ ನೀರಾಗಿರ್ಬೋದು, ಅದು ಎಲ್ಲವೂ ಕೂಡ ಬಂದು ಘಟಪ್ರಭಾ ನದಿಗೆ ಸೇರಿಕೊಳ್ಳುತ್ತೆ ಗೋಕಾಕ್ ಬಳಿ. ಅದರಿಂದ ಈಗ ಜಲಾವಾಂತರ ಏನಿದೆ ಗೋಕಾಕ್ನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಈಗ ಮನೆಯ ಮಹಡಿ ಮೇಲೆ ಕೂಡ ಸಾಕಷ್ಟು ಜನರು ಯಾವ್ಯಾವ ಮನೆಯಲ್ಲಿ ನೀರು ನುಗ್ಗಿದಾವೋ ಆ ನುಗ್ಗಿರ್ತಕ್ಕಂಥ ಮನೆಯ ಮಹಡಿ ಮೇಲೆ ಕೂಡ ಜನರು ಬಂದು ನಿಂತು ಒಂದು ಆತಂಕದಲ್ಲಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಸಾಕಷ್ಟು ಜನರು ಕೂಡ ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಅಗತ್ಯ ವಸ್ತುಗಳು ಇರ್ತಕ್ಕಂಥ ಆಗಿರ್ಬೋದು ಅಥವಾ ಏನು ದಿನಬಳಕೆ ವಸ್ತುಗಳಾಗಿರ್ಬೋದು ಅವೆಲ್ಲದರ ಜೊತೆಗೆ ಕೊಡಿ ಮನೆಯನ್ನು ಶಿಫ್ಟ್ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಜನರು ಕಾಳಜಿ ಕೇಂದ್ರ ಹೋದರೆ ಇನ್ನಷ್ಟು ಕೆಲವು ಜನರು ತಮಗೆ ಏನು ಸಂಬಂಧಿಕರ ಮನೆಗಳ ಹತ್ರ ಮುಖ ಕೂಡ ಮಾಡಿರ್ತಕ್ಕಂಥದ್ದು. 2019ರಲ್ಲಿ ಯಾವ ರೀತಿ ಪ್ರವಾಹ ಪರಿಸ್ಥಿತಿ ಎದುರಾಗಿತ್ತೋ ಗೋಕಾಕ್ ನಗರದಲ್ಲಿ ಅದೇ ರೀತಿಯ ಪರಿಸ್ಥಿತಿ ಈಗ ಗೋಕಾಕ್ ನಗರದಲ್ಲಿ ಈಗ ಎದುರಾಗಿದೆ ಅಂತ ಹೇಳ್ಬೋದು. ಈ ಘಟಪ್ರಭಾ ನದಿಯಿಂದ ಕೇವಲ ಗೋಕಾಕ್ ಅಷ್ಟೇ ಅಲ್ಲ, ಮೂಡಿಗೆಗೂ ಕೂಡ ಒಂದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಒಂದು ಕಡೆ ಕೃಷ್ಣಾ ನದಿ, ವೇದಗಂಗಾ, ದೂದ್ಗಂಗಾ, ಮಲಪ್ರಭಾ, ಘಟಪ್ರಭಾ ಜೊತೆಗೆ ಹಿರಣ್ಯಕೇಶಿ, ಮಾರ್ಕಂಡೆ ನದಿಗಳಿಂದ ಈಗ ಏನು ಪ್ರವಾಹದ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.